ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಮೂಲ್ಯ ನಾರಾಯಣ ಅಂತ. ದಿಸ್ ಇಸ್ ಮೈ ಫಸ್ಟ್ ಫಿಲಮ್, ನನ್ನ ಮೊದಲನೇ ಚಿತ್ರ. ರಿಲೀಸ್ ಆಗಿದೆ ಇವತ್ತು. ದಯವಿಟ್ಟು ಥಿಯೇಟರ್ಗೆ ಹೋಗಿ ನೋಡಿ. ತುಂಬ ಜನ ಬಂದಿದ್ದಾರೆ. ಈ ಥರ ಜನ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ತುಂಬ ಖುಷಿ ಆಗುತ್ತೆ. ಇಡೀ ಮೂವಿ ನನ್ನಿಂದ ಸ್ಟಾರ್ಟ್ ಆಗಿ ನನ್ನಿಂದನೇ ಎಂಡ್ ಆಗ್ತಾ ಇದೆ. ಸೊ ಹಾಗಾಗಿ ತುಂಬ ಎಕ್ಸೈಟ್ಮೆಂಟ್ ಮತ್ತು ಭಯದಿಂದ ಬಂದಿದೆ ಹೇಗೆ ಜನ ರೆಸ್ಪಾನ್ಸ್ ಮಾಡ್ತಾರೆ ಅಂತ. ಬಟ್ ಈಗ ಥಿಯೇಟ್ರಲ್ಲೆಲ್ಲ ನೋಡಿದ್ರೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ. ತುಂಬ ಖುಷಿ ಆಗ್ತಿದೆ ನನಗೆ. ಸೊ ಆದಷ್ಟು ನೀವೆಲ್ಲರೂ ಕೂಡ ಥಿಯೇಟರ್ಗೆ ಹೋಗಿ ನೋಡಿ. ನಾನು ಆಡಿಯನ್ಸ್ ಜೊತೆ ಕೂತ್ಕೊಂಡು ಆಡಿಯನ್ಸ್ ರಿಯಾಕ್ಷನ್ ನೋಡ್ತಾ ಇದ್ದೆ. ಸಿನಿಮಾನ ನಾನು ಮೊದಲೇ ನೋಡಿದ್ದೆ. ಆಡಿಯನ್ಸ್ ರಿಯಾಕ್ಷನ್ ನೋಡಿದಾಗ ತುಂಬ ಖುಷಿ ಆಯಿತು. ನ್ಯಾಚುರಲ್ ಭಾವನೆಗಳು ಆಡಿಯನ್ಸ್ ಮುಖದಲ್ಲಿ ಕಾಣ್ತಾ ಇತ್ತು. ನಮ್ಮ ಸಿನಿಮಾ ಸರ್ವಾಂತರ್ಯಾಮಿ, ಎಲ್ಲರ ಕೈಯಲ್ಲೂ ನಾನೇ ಸ್ವಾಮಿ. ದೇವರು ಎಲ್ಲ ಕಡೆ ಇರ್ತಾನೆ ಇರಲ್ವ ಗೊತ್ತಿಲ್ಲ, ಮೊಬೈಲು ಎಲ್ಲ ಕಡೆ ಇರುತ್ತೆ, ಅದೇ ಸರ್ವಾಂತರ್ಯಾಮಿ. ನಾವು ಸಿನಿಮಾ ನೋಡಿದ್ರೆ ಸೆನ್ಸರ್ ಮಾಡ್ತೀವಿ, ಆದರೆ ಮೊಬೈಲಲ್ಲಿ ಸೆನ್ಸರ್ ಇಲ್ಲ. ಇತ್ತೀಚೆಗೆ ಮೊಬೈಲಲ್ಲಿ ಸೆನ್ಸರ್ ಇಲ್ಲದೆ ಇರುವಂಥ ಎಷ್ಟೋ ಕಂಟೆಂಟ್ಗಳು ಬರ್ತಾಯಿದೆ. ಆ ಕಂಟೆಂಟು ಮೊಬೈಲಲ್ಲಿ 6 ತಿಂಗಳು ಮಗುವಿಂದ ಹಿಡಿದು 90 ವರ್ಷದ ವಯಸ್ಸಾಗಿರೋರು ಕೂಡ ನೋಡ್ತಾ ಇರ್ತಾರೆ. ಯಾರು ಯಾವುದು ಕಂಟೆಂಟ್ ನೋಡಬೇಕು ಅನ್ನೋದು ಫಿಲ್ಟ್ರು ನಮ್ಮ ಮೊಬೈಲಲ್ಲಿಲ್ಲ. ಅದರಿಂದ ತುಂಬ ಕ್ರೈಮ್ಗಳು ನಡೀತಿದೆ. ಆರೋಗ್ಯದ ಮೇಲೆ ಏರ್ಪೇರ್ ಆಗ್ತಿದೆ, ತುಂಬ ಪ್ರಾಬ್ಲಮ್ ಆಗ್ತಿದೆ. ಅದರಲ್ಲೂ ಸಣ್ಣ ಸಣ್ಣ ಮಕ್ಕಳಿಗೆ ಊಟ ತಿನ್ನಿಸ್ಬೇಕು ಅಂದರೆ ಮೊಬೈಲ್ ಕೊಡ್ತಾ ಇದ್ದೀವಿ. ಅವತ್ತಿನ ಕಾಲದಲ್ಲಿ ಮಗುಗೆ ಊಟ ತಿನ್ನಿಸ್ಬೇಕು ಅಂದರೆ ಚಂದ್ರನ ತೋರಿಸ್ತಾ ಇದ್ದೀವಿ, ಗೊಗ್ಗಯ್ಯ ಬರ್ತಿತ್ತು ಅಂತಿದ್ವಿ. ಇವತ್ತು 6 ತಿಂಗಳು ಮಗುಗೆ ಮೊಬೈಲ್ ಕೊಡ್ತಾ ಇದ್ದೀವಿ. ಅದಕ್ಕೆ ಇವಾಗ 3 ವರ್ಷದ ಮಕ್ಕಳಿಗೆ ಕನ್ನಡಕ ಹಾಕ್ತಾ ಇದ್ದೀವಿ. ಆದಷ್ಟು ಮೊಬೈಲ್ನ ಕಮ್ಮಿ ಮಾಡಿ, ಪುಸ್ತಕಗಳನ್ನ ಓದಿ. ಆದಷ್ಟು ಕನ್ನಡ ಸಿನಿಮಾಗಳು, ಒಳ್ಳೊಳ್ಳೆ ಕಂಟೆಂಟ್ ಸಿನಿಮಾಗಳು ಕನ್ನಡ ಚಿತ್ರರಂಗದಲ್ಲಿ ಬರ್ತಾ ಇದೆ. ದಯವಿಟ್ಟು ಎಲ್ಲ ಭಾಷೆಗಳು ಬಿಟ್ಬಿಡಿ. ಎಲ್ಲ ಭಾಷೆ ಬರ್ತವೆ, ಎಲ್ಲವೂ ನೋಡ್ತೀವಿ. ಬೆಂಗಳೂರಲ್ಲಿ ಎಲ್ಲ ಭಾಷಿಗರು ನಾವು ಇದ್ದೀವಿ, ಅವ್ರನ್ನೂ ನಾವು ಪ್ರೀತಿ ಮಾಡೋಣ. ಆದರೆ ಫಸ್ಟು ನಮ್ಮ ಕನ್ನಡ ಸಿನಿಮಾಗಳನ್ನು ಪ್ರೀತಿ ಮಾಡಿ. ದಯವಿಟ್ಟು ಒಳ್ಳೆ ಸಿನಿಮಾ, ನಿಮ್ಮ ಮನೇಲಿ ನಡೆಯುವಂಥ ಕತೆ ಇದು, ನಿಮ್ಮ ಫ್ಯಾಮಿಲಿಲಿ ನಡೆಯುವಂಥ ಕತೆ, ಮಧ್ಯಮ ವರ್ಗದಲ್ಲಿ ನಡೆಯುವಂಥದ್ದು ಕತೆ. ಈ ಸಿನಿಮಾ ನೋಡಿದ್ರೆ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ. ಸರ್ವಾಂತರ್ಯಾಮಿ ನಿಮ್ಮೆಲ್ರಿಗೂ ಒಳ್ಳೆ ಸಿನಿಮಾ ಇದು. ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ.